ನೋಡಿ, ಬೇಸಿಗೆಗೂ ಮುನ್ನ ಐಟಿ ಸಿಟಿ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಆ ನೀರು ಬೇಕು ಅಂದ್ರೆ ಟ್ಯಾಂಕರ್ ಮಾಲೀಕರ ಮೊರೆ ಹೋಗಬೇಕು. ಟ್ಯಾಂಕರ್ ಮಾಲೀಕರು ಇದನ್ನೇ ಬಂಡವಾಳ ಮಾಡಿಕೊಂಡು ದೊಡ್ಡ ಮಟ್ಟದ ದಂಧೆ ಮಾಡ್ತಿದ್ದಾರೆ. ವಾಟರ್ ಮಾಫಿಯಾಗೆ ಕಡಿವಾಣ ಹಾಕೋದಕ್ಕೆ ಈ ಸಂದರ್ಭದಲ್ಲಿ ಬಿಬಿಎಂಪಿ ಸಂಪೂರ್ಣ ವಿಫಲವಾಗಿದೆ. ಖಾಸಗಿ ನೀರಿನ ಟ್ಯಾಂಕರ್ಗೆ ಯಾವುದೇ ದರ ಫಿಕ್ಸ್ ಮಾಡಿಲ್ಲ ಅಂತ ಹೇಳಲಾಗಿದೆ. ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ವಾಟರ್ ಮಾಫಿಯಾ ಒಪ್ಪಿಕೊಂಡಿದ್ದಾರೆ. ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ದರ ನಿಗದಿ ಮಾಡುವ ಜವಾಬ್ದಾರಿಯಿಂದ ನುಣುಚಿಕೊಂಡ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸಾರ್ವಜನಿಕ ಹಿತ ಕಾಪಾಡುವಲ್ಲಿ ಪಾಲಿಕೆ ಸಂಪೂರ್ಣವಾಗಿ ವಿಫಲವಾಗಿದೆ. ಖಾಸಗಿಯವರು ವ್ಯಾಪಾರ ಮಾಡ್ತಾರೆ, ಮಾಡ್ಲಿ ಅಂತ ಉಡಾಫೆಯ ಉತ್ತರವನ್ನ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಕೊಟ್ಟಿದ್ದಾರೆ. ವಾಟರ್ ಮಾಫಿಯಾಗೆ ಕಡಿವಾಣ ಹಾಕಬೇಕು ಅಂತ ಬೆಂಗಳೂರಿನ ಜನತೆ ಆಗ್ರಹಿಸಿದ್ದಾರೆ. ಕಾರಣ ಡಬಲ್ ದುಡ್ಡು ಪೀಕಲಾಗ್ತಾ ಇದೆ ಖಾಸಗಿ ಟ್ಯಾಂಕರ್ ಮಾಲೀಕರಿಂದ. ಈಗ WSSBಗಳಿಂದ ತಗೊಂಡು ಅಲ್ಲಿ 100 ನಮಗೆ ಶಿಫ್ಟ್ ಮಾಡಿಕೊಂಡು 110 ಹಳ್ಳಿಗಳು ಮತ್ತು ಪೆರಿಫೆರಲ್ ಏರಿಯಾ ಇದೆ, ಫ್ರೀಯಾಗಿ ವಾಟರ್ ಕೊಡ್ಲಿಕ್ಕೆ ವ್ಯವಸ್ಥೆ. ಇಲ್ಲಿ ಉಳಿದು 68 ಮೇಲೆ 100 ಟ್ಯಾಂಕರ್ಸ್ ಹಾಕ್ಕೊಂಡು ಅದು ಒಂದು ವ್ಯವಸ್ಥೆ. ಇವರು WSSBಯಿಂದ ಫ್ರೀಯಾಗಿ ಕೊಡ್ತೀವಿ. ಸೊ ದ್ಯಾಟ್ ಈ ವಾಟರ್ ಟ್ಯಾಂಕರ್ ಮೇಲೆ ಅವರು ಹೋಗಲೇಬಾರ್ದು. ಅವ್ರದ್ದು ಏನಿದೆ 200 ಅವ್ರ ಹತ್ರ ಆಯಿತು ಹೇಳ್ತೀನಿ ಸರ್. ಯಾಕೆ 60 ಅವ್ರ ಹತ್ರ 68 ಟ್ಯಾಂಕರ್ಸ್ಗಳು ಇವೆ. ನಾವು ನಮ್ಮ ಹತ್ರ ಟ್ಯಾಂಕರ್ಸ್ ಇಟ್ಕೊಂಡಿಲ್ಲ. ನಮ್ಮ ಟ್ಯಾಂಕರ್ಸ್ ಬೇರೆ ಇದಕ್ಕೆ ಬರೀ ನಮ್ಮ ಪಾರ್ಕ್ಸ್ ಆ್ಯಂಡ್ ಗಾರ್ಡನ್ಗಳಿಗೆ ಏನಾದರೂ ಇತ್ತು. ನಾವು ಈಗ ತಗೊಳ್ತಾ ಇರುವುದು ಆರ್ ಆರ್ ನಗರ, ಯಲಹಂಕ ಈ ಎಲ್ಲ ಕಡೆಗೆ ಸಮ್ 6 to 15 ಟ್ಯಾಂಕರ್ಸ್ 6 ಟ್ಯಾಂಕರ್ಸ್ ವಿ ಆರ್ ಟೇಕಿಂಗ್ ಇನ್ ಆರ್ ಆರ್ ನಗರ. ಅದು 14 ಟ್ರಿಪ್ಸ್ ಮಾಡ್ತಾ ಇದೆ. ಇದೇ ಪ್ರಕಾರ ಬೇರೆ ಕಡೆಗೂ 4-5 ಟ್ಯಾಂಕರ್ಸ್ ಪ್ರೈವೇಟಿಂದ ಪಡೆದಿದ್ದೇವೆ. ಈಗ ಏನಾಗ್ತದೆ, ಅವರು 200 ಸದ್ಯಕ್ಕೆ DC ಆ್ಯಕ್ಟ್ನಲ್ಲಿ ಮಾಡ್ತಿರೋದ್ರಿಂದ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ ಮಾಡ್ತಿರೋದ್ರಿಂದ 100 ಟ್ಯಾಂಕರ್ಸ್ ಅವರು ನನಗೆ ಜಾಸ್ತಿ ಕೊಡ್ತಾರೆ. ರೈಟ್ ಸೈಡ್ ನಾವು ನಡೆಸ್ತಾ ಇರುವುದು ಬರೀ 10-15 ಟ್ಯಾಂಕರ್ಸ್ ರೈಟ್ ನಾವು. ಈಗ WSSBಗಳಿಂದ ತಗೊಂಡು ಅಲ್ಲಿ 100 ನಮಗೆ ಶಿಫ್ಟ್ ಮಾಡಿಕೊಂಡು 110 ಹಳ್ಳಿಗಳು ಮತ್ತು ಪೆರಿಫೆರಲ್ ಏರಿಯಾ ಇದೆ, ಫ್ರೀಯಾಗಿ ವಾಟರ್ ಕೊಡ್ಲಿಕ್ಕೆ ವ್ಯವಸ್ಥೆ. ಇಲ್ಲಿ ಉಳಿದು 68 ಮೇಲೆ 100 ಟ್ಯಾಂಕರ್ಸ್ ಹಾಕ್ಕೊಂಡು ಅದು ಒಂದು ವ್ಯವಸ್ಥೆ. ಇವರು WSSBಯಿಂದ ಫ್ರೀಯಾಗಿ ಕೊಡ್ತೀವಿ. ಸೊ ದ್ಯಾಟ್ ಇಲ್ಲ ಮಾಧ್ಯಮದವರು ಭಾಳ ಜನಪರ ಕಾಳಜಿಯಿಂದ ಒಂದು ನಿಮಿಷ ಹೇಳಿ ನೋಡ್ರಿ, ಒಂದು ನಿಮಿಷ ಅದನ್ನೇ ಹೇಳ್ತಾ ಇದ್ರಿ. ನೀವು ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದವರು 4ನೇ ಪಿಲ್ಲರ್. ಹಾಗಾಗಿ ಜನರ ಪರವಾಗಿ ತಾವೆಲ್ಲರೂ ಕೂಡ ನಮಗೆ ಏನು ಈಗ ಪ್ರಶ್ನೆ ಮಾಡ್ತೀರಾ, ತಾವೆಲ್ಲರೂ ಕೂಡ ಜನಪ್ರತಿನಿಧಿಯಾಗಿ ನಮಗೆ ಪ್ರಶ್ನೆ ಮಾಡ್ತಿದ್ದೆ. ಹಾಗಾಗಿ ನಾವು ಉತ್ತರ ಕೊಡೋ ಜವಾಬ್ದಾರಿ ನಮ್ಮದೇ ಇದೆ. ಸೊ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಈಗಾಗಲೇ ಮಾನ್ಯ ಮುಖ್ಯ ಆಯುಕ್ತರು BBMP ಅವರು ಹಿಂದೆ ಕೂಡ ಅವರು BWSSB ಚೇರ್ಮನ್ ಆಗಿ ಸತತವಾಗಿ 5 ವರ್ಷಗಳ ಕಾಲ ಅನುಭವ ಇರುವಂಥ ಒಂದು ದೊಡ್ಡ ಮಟ್ಟದ ಅಧಿಕಾರಿಗಳು ಇದ್ದರು. ಈಗ ನಮಗೆ ಅವರು ನಮ್ಮ ಮುಖ್ಯ ಆಯುಕ್ತ ಇರೋದು ನಮಗೆಲ್ಲರೂ ಭಾಗ್ಯತ್ವ. ಯಾಕಂದರೆ ಈಗ ಸಂದರ್ಭವನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ಹಾಗೆ ನಮಗೆ ಈಗ ಏನಾಗಿದೆ ಪ್ರಾಬ್ಲಮ್ಮು, ಒಟ್ಟಿನಲ್ಲಿ 1972 ml ಏನು ನೀರು ಕಾವೇರಿಯಿಂದ ಪ್ರಜ್ಞೆ ಆಗ್ತದೆ, ಅದು ಪ್ರಜ್ಞೆ ಆಗ್ತದೆ. ಅದರಲ್ಲಿ ಒಂದು ಡ್ರಾಪ್ ಕೂಡ ಕಡಿಮೆ ಆಗಿಲ್ಲ. 1950 ಮಾಡಬೇಕಿತ್ತು, ಆದರೆ 1922 ಮಾಡ್ತಾಯಿದ್ವಿ, ಜಾಸ್ತಿನೇ ಮಾಡ್ತಾಯಿದ್ವಿ. 1950 ನಮ್ಮ ಕೆಪಾಸಿಟಿ ಇತ್ತು. ಈಗ ಕೆಲವೊಂದು ಸ್ಟ್ಯಾಂಡ್ ಬೈ ಮೋಟರ್ಗಳನ್ನ ಎಕ್ಸ್ಟ್ರಾ ಆಪ್ರೇಟ್ ಮಾಡಿಕೊಂಡು 1972 ಮಾಡ್ತಾಯಿದ್ವಿ. ಅಂದರೆ ಹೆಚ್ಚಿನೇ ಮಾಡ್ತಾಯಿದ್ವಿ, ಇನ್ನೂ ಹೆಚ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ತಮಗೆ ತಿಳಿದಂತೆ ಬೋರ್ವೆಲ್ ಕೊರತೆ ಆಗಿದೆ. ಬೋರ್ವೆಲ್ ಕೊರತೆ ಆಗಿರೋದ್ರಿಂದ ಕಾವೇರಿ ಮೇಲೆ ಇರುವಂಥ ಒತ್ತಡ ಜಾಸ್ತಿ ಆಗಿದೆ. ಮೇಯ್ನಾಗಿ ಬೋರ್ವೆಲ್ಗಳು ನಮ್ಮ ಖಾಸಗಿ ಬೋರ್ವೆಲ್ಗಳು, ಅಂದರೆ ನಮ್ಮ ಸಾರ್ವಜನಿಕ ಬೋರ್ವೆಲ್ಗಳು 11,000 ಬೋರ್ವೆಲ್ ನಮ್ಮ ನಗರದಲ್ಲಿ ಇದೆ. 11,000 ಬೋರ್ವೆಲ್ಗಳು ಇದೆ. ಇಲ್ಲ ಮಾಧ್ಯಮದವರು ಭಾಳ ಜನಪರ ಕಾಳಜಿಯಿಂದ ಒಂದು ನಿಮಿಷ ನೋಡಿ, ವಾಟರ್ ಮಾಫಿಯಾಗೆ ಕಡಿವಾಣ ಹಾಕಲೇಬೇಕಾಗಿರೋದು ಪಾಲಿಕೆಯ ಜವಾಬ್ದಾರಿ. ಇದನ್ನೇ ನೇರವಾಗಿ ನಿಮ್ಮ ರಿಪಬ್ಲಿಕ್ ಕಾರ್ಡ್ ಪ್ರಶ್ನೆ ಮಾಡಿದೆ. ಬಿಬಿಎಂಪಿ ಆಯುಕ್ತರನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ತಬ್ಬಿಬ್ಬಾಗಿದ್ದಾರೆ ತುಷಾರ್ ಗಿರಿನಾಥ್ ಅವರು ಉತ್ತರ ಕೊಡೋದಕ್ಕೆ. ಚರಂಡಿ ಅಂತ ನೀರು ಕೆಲವೊಂದಷ್ಟು ಕಡೆ ಕುಡಿಯೋದಕ್ಕೆ ನೀರಿಲ್ಲ, ಪರದಾಡ್ತಿದ್ದಾರೆ ಜನ. ವಾಟರ್ ಟ್ಯಾಂಕರ್ ಮೊರೆ ಹೋಗ್ತಿದ್ದಾರೆ. ಇದಕ್ಕೆ ದರ ನಿಗದಿ ಮಾಡಬೇಕು ಸ್ವಾಮಿ ಅಂತ ಪ್ರಶ್ನೆ ಮಾಡಿತು ನಿಮ್ಮ ರಿಪಬ್ಲಿಕ್ ಕಾರ್ಡ್. ಇದೆ ಕಡಿವಾಣ ಸಾಧ್ಯ ಇಲ್ಲ ಅಂತ 2 ಉತ್ತರ. ತಬ್ಬಿಬ್ಬಾಗಿದ್ದಾರೆ ತುಷಾರ್ ಗಿರಿನಾಥ್ ಅವರು. ಬನ್ನಿ ಒಳಗಡೆ ಮಾತಾಡ್ತೀನಿ ಅಂತ ಜಾರಿಕೊಂಡಿದ್ದಾರೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್.
ವಾಟರ್ ದಂಧೆಗೆ ಯಾರಿಗೆ ಕಡಿವಾಣ ಹಾಕಬೇಕು? ಪಾಲಿಕೆ ಅಧಿಕಾರಿಗಳೇ ಹಾಕಬೇಕು. ಪಾಲಿಕೆಯ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು. ಇದನ್ನ ಪ್ರಶ್ನೆ ಮಾಡಿದ್ರೆ ಪಾಲಿಕೆಯ ಬೇಜವಾಬ್ದಾರಿಯ ಹೇಳಿಕೆ. ಸ್ವತಃ ಆಯುಕ್ತರು ಹೇಳಿಕೆ ಕೊಡ್ತಿದ್ದಾರೆ, ಇಲ್ಲ ನಾವು ಮಾಡಕ್ಕಾಗಲ್ಲ, ಖಾಸಗಿ ಮಾಲೀಕರು ದುಡ್ಡು ಮಾಡ್ಕೊಳ್ಳಿ, ಅವರ ಕೆಲಸ ಅವ್ರು ಮಾಡ್ತಿದ್ದಾರೆ ಅಂತ ಉಡಾಫಿಯ ಉತ್ತರವನ್ನ ಕೊಡೋದು ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬನ್ನಿ ಒಳಗಡೆ ಮಾತನಾಡ್ತೀನಿ ಅಂತ ತುಷಾರ್ ಗಿರಿನಾಥ್ ಉಡಾಫಿಯ ಉತ್ತರ ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಜನ ಹಾನಿ ನೀರಿಗೂ ಪರದಾಡ್ತಿದ್ದಾರೆ. ನಮ್ಮ ಜೊತೆ ಬಿಬಿಎಂಪಿ ಮುಕ್ತ ಆಯುಕ್ತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ ವಾಟರ್ ಟ್ಯಾಂಕರ್ ನಿಗದಿ ಮಾಡೋದ್ರ ಬಗ್ಗೆ ಯಾವುದೇ ಒಳಗೆ ದರ ನಿಗದಿ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ ಸರ್? ಇದೆ ಯಾತಕ್ಕೆ ಸಾಧ್ಯ ಇಲ್ಲ? ಬನ್ನಿ ಇಲ್ಲಿ ಬನ್ನಿ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಲಿಲ್ಲ, ಅದು ಯಾತಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಡಿಸಿಗೆ ಬರುತ್ತೆ ಅದು ನಿಮಗೆ? ಇಲ್ಲ ಹೇಳ್ತೀನಿ, ಬನ್ನಿ ಮೇಡಮ್. ನಮ್ಮ ಜೊತೆ ಬಿಬಿಎಂಪಿ ಮುಕ್ತ ಆಯುಕ್ತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ ವಾಟರ್ ಟ್ಯಾಂಕರ್ ನಿಗದಿ ಮಾಡೋದ್ರ ಬಗ್ಗೆ ಯಾವುದೇ ದರ ನಿಗದಿ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ ಸರ್? ಇದೆ ಯಾತಕ್ಕೆ ಸಾಧ್ಯ ಇಲ್ಲ? ಬನ್ನಿ ಇಲ್ಲಿ ಬನ್ನಿ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಲಿಲ್ಲ, ಅದು ಯಾತಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಡಿಸಿಗೆ ಬರುತ್ತೆ ಅದು ನಿಮಗೆ? ಇಲ್ಲ ಹೇಳ್ತೀನಿ, ಬನ್ನಿ ಮೇಡಮ್. ನಮ್ಮ ಜೊತೆ ಬಿಬಿಎಂಪಿ ಮುಕ್ತ ಆಯುಕ್ತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ ವಾಟರ್ ಟ್ಯಾಂಕರ್ ನಿಗದಿ ಮಾಡೋದ್ರ ಬಗ್ಗೆ ಯಾವುದೇ ದರ ನಿಗದಿ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ ಸರ್? ಇದೆ ಯಾತಕ್ಕೆ ಸಾಧ್ಯ ಇಲ್ಲ? ಬನ್ನಿ ಇಲ್ಲಿ ಬನ್ನಿ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಲಿಲ್ಲ, ಅದು ಯಾತಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಡಿಸಿಗೆ ಬರುತ್ತೆ ಅದು ನಿಮಗೆ? ಇಲ್ಲ ಹೇಳ್ತೀನಿ, ಬನ್ನಿ ಮೇಡಮ್. ನಮ್ಮ ಜೊತೆ ಬಿಬಿಎಂಪಿ ಮುಕ್ತ ಆಯುಕ್ತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ ವಾಟರ್ ಟ್ಯಾಂಕರ್ ನಿಗದಿ ಮಾಡೋದ್ರ ಬಗ್ಗೆ ಯಾವುದೇ ದರ ನಿಗದಿ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ ಸರ್? ಇದೆ ಯಾತಕ್ಕೆ ಸಾಧ್ಯ ಇಲ್ಲ? ಬನ್ನಿ ಇಲ್ಲಿ ಬನ್ನಿ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಲಿಲ್ಲ, ಅದು ಯಾತಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಡಿಸಿಗೆ ಬರುತ್ತೆ ಅದು ನಿಮಗೆ? ಇಲ್ಲ ಹೇಳ್ತೀನಿ, ಬನ್ನಿ ಮೇಡಮ್. ನಮ್ಮ ಜೊತೆ ಬಿಬಿಎಂಪಿ ಮುಕ್ತ ಆಯುಕ್ತ. ಈಗ ಇಂತಿಷ್ಟು ಲೀಟರ್ಗೆ ಇಂತಿಷ್ಟು ದರ ಅಂತ ತೆಗೆದುಕೊಳ್ಬೇಕು. ಆದ್ರೆ ವಾಟರ್ ಟ್ಯಾಂಕರ್ ಮಾಲೀಕರು ಏನ್ ಮಾಡ್ತಿದ್ದಾರೆ? ದುಪ್ಪಟ್ಟು ಹಣ ಪೀಕ್ತಿದ್ದಾರೆ. ಕಾರಣ ಈಗ ಕುಡಿಯೋ ನೀರು ಅನಿವಾರ್ಯ. ಜನ ಟ್ಯಾಂಕರ್ ಮೊರೆ ಹೋಗ್ತಾರೆ, ಕೇಳದಷ್ಟು ದುಡ್ಡು ಕೊಡ್ತಾರೆ ಅನ್ನೋದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ಯಾಂಕರ್ ಮಾಲೀಕರನ್ನ ನನ್ನ ಸಹೋದ್ಯೋಗಿ ಶರತ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕುಡಿಯೋದಕ್ಕೆ ನೀರಿರಲಿ, ದಿನನಿತ್ಯ ಬಳಕೆಗೂ ಕೂಡ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಜನ ಏನು ಮಾಡ್ತಾರೆ? ಟ್ಯಾಂಕರ್ನ ಮೊರೆ ಹೋಗ್ತಾರೆ. ಆದರೆ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಏನಂತ ಹೇಳಿದ್ರೆ, ಈ ನೀರಿನ ಬವಣೆಗೆ, ನೀರಿಗಾಗಿ ಹಾಹಾಕಾರ ಶುರುವಾಗಿದೆಯಲ್ಲ, ಇದನ್ನೇ ಕೆಲವೊಂದಿಷ್ಟು ಜನ ಬಂಡವಾಳ ಮಾಡಿಕೊಂಡು 1 to 2 ರೇಟಲ್ಲಿ ನಮಗೆ ಟ್ಯಾಂಕರ್ ಮೂಲಕ ನೀರು ಒದಗಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಮತ್ತೊಂದು ಕಡೆ ಕೇಳಿ ಬರ್ತದೆ. ಇದಕ್ಕೆ ಏನು ಉತ್ತರ ಕೊಡ್ತಾರೆ ಟ್ಯಾಂಕರ್ನ ನೀರು ಸರಬರಾಜು ಮಾಡುವಂತಹ ವ್ಯಕ್ತಿಗಳು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಒಂದು ಲೇಔಟ್ಗೆ ನೀರು ಸರಬರಾಜು ಮಾಡುವಂಥವ್ರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಹೆಸರು? ಸರ್, ಮುರಳಿ ನಮ್ಮ ಹೆಸರು. ಸರ್, ಏನು ಲೇಔಟ್ನಲ್ಲಿ ನೀರಿಗೆ ಅಭಾವ ಸೃಷ್ಟಿಯಾಗಿದೆ, ಆಯಿತಾ? ಇನ್ನು ಇದು ಒಂದು ಕಡೆ ಆದರೆ, ಇದು ಕೇವಲ ಇಲ್ಲಿ ಸಮಸ್ಯೆ ಅಲ್ಲ, ಬೆಂಗಳೂರಿನಲ್ಲಿ ಎಲ್ಲ ಕಡೆನೂ ಇದೇ ರೀತಿಯಾಗಿ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಆದರೆ ಅಲ್ಲಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬರ್ತದೆ. ಏನಂತಂದರೆ, ಈ ನೀರಿಗಾಗಿ ಅಭಾವ ಸೃಷ್ಟಿಯಾಗಿದೆಯಲ್ಲ, ಹಾಹಾಕಾರ ಶುರುವಾಗಿದೆಯಲ್ಲ, ಇದನ್ನೇ ಕೆಲವೊಂದಿಷ್ಟು ಜನ ಬಂಡವಾಳ ಮಾಡಿಕೊಂಡು 1 to 2 ರೇಟ್ ಮಾಡ್ತಿದ್ದಾರೆ ಅನ್ನೋ ಮಾತು. ನೀವೇನು ಹೇಳ್ತೀರಿ ಇದಕ್ಕೆ? ಸರ್, ಕೆಲವರು ಹೇಳೋದಕ್ಕೇನೋ ಅವ್ರಿಗೆ ಇಷ್ಟ ಬಂದಾಗ ಅವ್ರು ಹೇಳ್ತಾರೆ ನೀರು ಮಾಫಿಯಾ ಅಂತಾರೆ. ನಾವು ನೀರು ಮಾಫಿಯಾ ಮಾಡೋಕ್ಕಾಗುತ್ತಾ? ಒಂದು ಬೋರ್ವೆಲ್ ಹಾಕಬೇಕಾದ್ರೆ 4 ರಿಂದ 5 ಲಕ್ಷ ಬೋರ್ವೆಲ್ ದುಡ್ಡಾಗುತ್ತೆ. ಅದಕ್ಕೆ ಮತ್ತೆ ಮೋಟ್ರ್ ಇಳಿಸ್ಬೇಕಂದ್ರೆ 2 ರಿಂದ 3 ಲಕ್ಷ ಆಗುತ್ತೆ. ಸರ್ವಿಸ್ ತೊಗೋಬೇಕಂದ್ರೆ 4-5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ಒಂದು ತಿಂಗಳಿಗೆ ನಮಗೆ 1.5 ಲಕ್ಷ 1 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ. ಅದರಲ್ಲಿ ಈ ಒಂದು ಹೋದ ತಿಂಗಳಲ್ಲಿ 6 ಬೋರ್ 7 ಬೋರ್ ಹಾಕಿರೋದು ನಾನು ರೀಸೆಂಟಾಗಿ ಒಂದೇ ತಿಂಗಳಾಗಿರೋದು. 30 ಲಕ್ಷ ರೂಪಾಯಿ ಕೊಟ್ಟು ಬೋರ್ಗಳು ಹಾಕಿ 7 ಬೋರ್ವೆಲಲ್ಲಿ 5 ಬೋರ್ವೆಲ್ ಸ್ಟಾಪ್ ಆಗಿದೆ. ಒಂದೇ ಬೋರ್ವೆಲ್ ಓಡ್ತಾ ಇರೋದು. ಅದು ನೈಟೆಲ್ಲ ಓಡಿದ್ರೂ 5 ಟ್ಯಾಕ್ಟ್ರಿ ಇಲ್ಲ 6 ಟ್ಯಾಕ್ಟ್ರಿ ನೀರು ಬರುತ್ತೆ. ಅದನ್ನ ನಾವು ಯಾರಿಗೆ ಹಾಕೋದು, ಯಾರಿಗೆ ಬಿಡೋದು? ಇವರೆಲ್ಲ ಏನಂತ ಹೇಳ್ತಾರೆ, ದೊಡ್ಡ ಅಂದ್ರೆ ಯಾರಿಗೆ ಹಾಕೋದು, ಯಾರಿಗೆ ಬಿಡೋದು ಅಂತ ಹೇಳಿದಾಗ ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಅವ್ರ ಮನೆಗೆ ಹಾಕ್ತಾರೆ ನೀರು ಅನ್ನೋದು. ಅದು ತಪ್ಪು. ನಾವು ಹಂಗಂತ ಹೇಳಕ್ಕಾಗಲ್ಲ. ಇವತ್ತು ಹೇಳಿದ್ರೆ ನಾವು ನಾಳೆ ನಾಳಿದ್ದು ಅವ್ರಿಗೆ ಹಾಕ್ಬೇಕು. ಇದು 100 ರೂಪಾಯಿ 200 ರೂಪಾಯಿ ಮಕ್ಕ ನೋಡಲ್ಲ ನಾವು. ಈಗ ನೀರು ಹಾಕಿಲ್ಲ ಅಂತ ಹೇಳಿದ್ರೆ ಇವಾಗ ಯಾರು ತಂದಾಕ್ತಾರೆ? ಮಾಫಿಯಾ ಅಂತ ಹೇಳಿದ್ರಲ್ಲ, ಅವ್ರು ತಂದಾಕ್ತಾರಾ? ಈಗ ಯಾರು ತಂದಾಕ್ತಾರೆ ನೀರು ಹೇಳಿ? ಬೆಂಗಳೂರಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಇರೋದೆ. ಅವ್ರು ಹೇಳಬೇಕು, 1-2 ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಇದು ಹೇಳ್ತಾರೆ ಮಾಫಿಯಾ ಮಾಡ್ತಾರೆ, ರೇಟ್ ಕಡಿಮೆ ಹಾಕಿ ಅವ್ರು ಇಷ್ಟ ಬಂದಂಗೆ. ಆಯಿತು, ಇವಾಗ 2,000 ಅಂದ್ರೆ 2,000 ಕೊಟ್ಬಿಡ್ತಾರೆ ಇವರು. ನೀರಿಲ್ಲದೆ ಇರುವಂತಹ ಜನರಿಗೆ ನಾವು ನೀರು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ ನಾವು ಇಲ್ಲಿ ಆಪಾದನೆಯನ್ನು ತಮ್ಮ ತಲೆ ಮೇಲೆ ಹೊತ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಆದರೆ ಆ ರೀತಿಯಾಗಿ ಯಾವುದೂ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘು ಜೊತೆ ಶರತ್ ಹುಣಸೂರು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.